ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತಿರುಪತಿ ನದಿ ತೀರದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರತ್ನಗಿರಿ ಬೆಟ್ಟದಲ್ಲಿ TV5 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಪಾಯಿಂಟ್ ನಂಬರ್ 16A ಆ ಜಾಗದಲ್ಲಿದೆಯಲ್ಲ, ಅಲ್ಲಿ ಜನ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ. SIT ಅವರಿಗೆ ಅಸ್ಥಿಪಂಜರ ಹುಡುಕಾಟದ ಚಿಂತೆ, ಆ ದೂರುದಾರನಿಗೂ ಕೂಡ ನಿಖರವಾದ ಸ್ಥಳವನ್ನು ತೋರಿಸುವಂಥ ಜವಾಬ್ದಾರಿ. ಇದರ ಮಧ್ಯೆ ಜನಗಳು ಕುತೂಹಲವನ್ನು ಹೆಚ್ಚಳ ಮಾಡಿಕೊಳ್ತಾ ಇದ್ದಾರೆ. ನಾಳೆ ಸ್ಥಳಕ್ಕೆ GPR ತಂತ್ರಜ್ಞಾನದ ಯಂತ್ರ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿರಂತರವಾಗಿ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಎಷ್ಟೇ ಶೋಧ ಮಾಡಿದರೂ ಕೂಡ ಅಸ್ಥಿಪಂಜರಗಳು ನಿರೀಕ್ಷಿತ ಮಟ್ಟದಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಕೆಲವು ತಿಂಗಳುಗಳ ಹಿಂದೆ ಮಣ್ಣು ಹಾಕಿದ್ದಾರೆ ಎನ್ನುವ ಆರೋಪ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಹೇಳಿ. ಬಟ್ ಅಲ್ಲಿನ ಜನ ಎಷ್ಟರ ಮಟ್ಟಿಗೆ ಕುತೂಹಲಿಗಳಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಪಾಯಿಂಟ್ಗಳನ್ನು ಗುರುತಿಸಿದ್ದಾರೋ ಆ ಸ್ಥಳಕ್ಕೆ ಹೋಗಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರಂತೆ. ಈ ಸ್ಥಳ ನೋಡಿ, ಇದು ಈ ಸ್ಥಳದಲ್ಲಿಯೇ ನಾವು SIT ಶೋಧ ಮಾಡ್ತಾ ಇದೆ, ಆ ಸ್ಥಳದಲ್ಲಿ ನಾವಿದ್ದೇವೆ ಅಂತ ಹೇಳಿ. ಒಂದು ರೀತಿ ಆ ಸ್ಥಳಗಳ ಸಂಬಂಧಪಟ್ಟಂತೆಯೂ ಕೂಡ ಜನರ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಏನು ಸಿಗಬಹುದು, ಒಂದು ರೀತಿ ಕುತೂಹಲ ಜಾಸ್ತಿ ಆಗ್ತಾ ಇದೆ. ರತ್ನಗಿರಿ ಬೆಟ್ಟದಲ್ಲಿ ಒಂದು ರೀತಿ ಎಲ್ಲೆಲ್ಲಿ SIT ಹೋಗುತ್ತೋ ಅಲ್ಲೆಲ್ಲ ಹಿಂದೆ ಫಾಲೋ ಮಾಡಿಕೊಂಡು ಜನ ನೋಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಟ್ಟದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಅಂದರೆ ಶೋಧ ಕಾರ್ಯ ಮುಗಿದಿದೆ. 16 ಮತ್ತು 16A ಎರಡು ಸ್ಥಳಗಳನ್ನು ಇಲ್ಲಿ ಅನಾಮಿಕ ಗುರುತು ಮಾಡಿರ್ತಾರೆ. ಗುರುತು ಮಾಡಿದಂಥ ಸಂದರ್ಭದಲ್ಲಿ ನಿನ್ನೆ ಸತತ 3 ಗಂಟೆ ಇದೇ ಭಾಗದಲ್ಲಿ, ಇದೇ ಜಾಗದಲ್ಲಿ ಬಾಹುಬಲಿಗೆ ಬೆಟ್ಟಕ್ಕೆ ಹೋಗುವಂತಹ ಜಾಗದಲ್ಲಿ 2 ಭಾಗಗಳನ್ನು ಗುರುತಿಸಿ ಇಲ್ಲಿ ಕೆಲಸವನ್ನು ಆರಂಭ ಮಾಡಿ ಏನೂ ಸಿಗದ ರೀತಿಯಲ್ಲಿ SIT ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಇದು ಸಾಕಷ್ಟಕ್ಕೆ ಒಂದು ಕಡೆ ಅಂದರೆ ಹೋದ ಜಾಗದಲ್ಲೆಲ್ಲ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ. ಕೇವಲ ಪಾಯಿಂಟ್ ನಂಬರ್ 6 ಮತ್ತು ಏನು ಪಾಯಿಂಟ್ ನಂಬರ್ 12 ಏನಿತ್ತು ಆ ಮೇಲ್ಭಾಗದಲ್ಲಿ ಒಂದಿಷ್ಟು ಅಸ್ಥಿಪಂಜರ ಸಿಕ್ಕಿದವನ್ನು ಹೊರತುಪಡಿಸಿದರೆ ಇನ್ನು ಉಳಿಕೆ ಜಾಗದಲ್ಲಿ ಕಲ್ಲೇರಿ ರಹಸ್ಯ ಆಗಿರ್ಬೋದು, ಜೊತೆಗೆ ಇವತ್ತು ಅಂದರೆ ನಿನ್ನೆ ಬಾಹುಬಲಿ ಬೆಟ್ಟದ ಆ ಪಕ್ಕದಲ್ಲಿರ್ತಕ್ಕಂತಹ ಈ ಜಾಗವನ್ನು ತೋರಿಸ್ತಾ ಇದ್ದೀವಿ. ಈ ಜಾಗವನ್ನು ನೋಡ್ತಾ ಇರ್ಬೋದು. ಇಲ್ಲಿ 16 ಪಾಯಿಂಟ್ ನಂಬರ್ 16 ಗುರುತು ಮಾಡ್ತಾರೆ, ಜೊತೆಗೆ 16A ಎರಡನ್ನೂ ಕೂಡ ಗುರುತು ಮಾಡಿ ಇಲ್ಲಿ ಮಣ್ಣನ್ನು ಒಂದು ಸುಮಾರು 4 ರಿಂದ 5 ಅಡಿ ಆಳಕ್ಕೆ ಮಣ್ಣು ತೆಗೆದು ಮುಚ್ಚಿ ಹೋಗಿರುವಂತಹ ದೃಶ್ಯಗಳು ಈಗಾಗಲೇ ಕಾಣಸಿಗ್ತಾ ಇರುವಂಥದ್ದು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಯಾಕಂದರೆ ಹೋದ ಕಡೆಯಲ್ಲಿ ಅನಾಮಿಕ ತೋರಿಸಿದಂತಹ ಕಡೆಯಲ್ಲಿ ಈಗಾಗಲೇ ಯಾವುದೇ ಅಸ್ಥಿಪಂಜರದ ಕುರುಹುಗಳು ಕೂಡ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆಯ ವಾದ. ಆದರೆ ಇನ್ನೊಂದು ಕಡೆ ಅಲ್ಲಿ ಮಣ್ಣು ತುಂಬಿದ್ದಾರೆ. ಅಂದರೆ ಈ ಯಾರು ಇವತ್ತಿನ ಜಾಗ ಅಂದರೆ ಆ್ಯಕ್ಚುಲಿ ನಾನು ತೋರಿಸ್ತಾ ಇರುವಂಥದ್ದು 16 ಪಾಯಿಂಟ್ ನಂಬರ್ 16 ಪಾಯಿಂಟ್ ನಂಬರ್ 16A ಇಲ್ಲಿ ಸಾಕಷ್ಟು ಮಣ್ಣು ತುಂಬಿದ್ದಾರೆ ಅನ್ನೋದು ಅನಾಮಿಕ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಅಸ್ಥಿಪಂಜರ ಯಾವುದೂ ಸಿಕ್ಕಿಲ್ಲ. ಮತ್ತು ಇವತ್ತು ಈಗಾಗಲೇ SIT ಅಧಿಕಾರಿಗಳು ಕೆಲವೊಂದಿಷ್ಟು ಅನಾಮಿಕನ ಕಡೆಯವರನ್ನು ಸಂಪರ್ಕ ಮಾಡಲಿಕ್ಕೆ, ಆತನ ಚಲನವಲನ ಮೊಬೈಲ್ ಟ್ರೇಸ್ ಔಟ್ ಮಾಡಲಿಕ್ಕೆ ಸಾಕಷ್ಟು ಈಗಾಗಲೇ 3-4 ದಿನಗಳಿಂದ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರುವಂಥದ್ದು. ಇವತ್ತು ಭಾನುವಾರ ಆದ್ರೂ SIT ಅಧಿಕಾರಿಗಳು ಒಂದಿಷ್ಟು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆತನ ದಿನಚರಿ, ಆತನ ಹಿಸ್ಟ್ರಿಯನ್ನು ತೆಗಿಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ನಾವು ತೋರಿಸ್ತಾ ಇರುವಂಥದ್ದು ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ. ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ರಾಜ್ಯ ಹೆದ್ದಾರಿಯ ಗುಣಮಟ್ಟದ ರಸ್ತೆ ಏನಿರುತ್ತೆ ಆ ರೀತಿಯಾದಂತಹ ಗುಣಮಟ್ಟದ ರಸ್ತೆ ಇದೆ. ಇಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಒಂದು 3-4 ಮನೆಗಳು ಕೂಡ ಸಿಗುತ್ತೆ. ಇಲ್ಲಿಂದ ಒಂದು 300 ಮೀಟ್ರ್ ಕೆಳಗಡೆ ಹೋದರೆ ಬಾಹುಬಲಿಯ ಅಂದರೆ ಧರ್ಮಸ್ಥಳದ ಆರ್ಚ್ ಏನಿದೆ ಅದು ಕೂಡ ಕಾಣಸಿಗುತ್ತೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಪಾಯಿಂಟ್ ನಂಬರ್ 16 ಮತ್ತು ಪಾಯಿಂಟ್ ನಂಬರ್ 16A ಈ 2 ಭಾಗಗಳನ್ನು ಗುರುತಿಸಿ ಇಲ್ಲಿಂದ ಬರಿಗೈಯಲ್ಲಿ ನಿನ್ನೆ ವಾಪಸ್ಸಾಗಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೂ ಒಂದಿಷ್ಟು ಮಾಹಿತಿಯನ್ನು, ಅನಾಮಿಕ ಕಡೆಯ ಮಾಹಿತಿಯನ್ನು ಕೂಡ ಯಾರ ಜೊತೆ ಇವರು ಮಾತನಾಡಿದರು, ಅವರು ಯಾರ್ಯಾರ ಜೊತೆ ಚೆನ್ನಾಗಿದ್ರು, ಜೊತೆಗೆ ಒಂದಿಷ್ಟು ಅವನ ದಿನಚರಿ ಹಿಸ್ಟರಿ ಎಲ್ಲವನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಸ್ಪಷ್ಟವಾಗಿ ಇನ್ನೊಂದು ಪಾಯಿಂಟ್ ನಂಬರ್ 13 ಅಲ್ಲಿ GPR ತಂತ್ರಜ್ಞಾನ ಬಳಸುವುದಕ್ಕೆ ಸಾಕಷ್ಟು ಚರ್ಚೆ ಆಗ್ತದೆ. ಅದು ಕೂಡ ಬರುವ ಹಂತದಲ್ಲಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಆದರೆ ಅದು ಬಂದರೆ ಒಂದಿಷ್ಟು ಏನಾದರೂ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನಾದರೂ ಅಸ್ಥಿಪಂಜರಗಳು ಸಿಗುತ್ತಾ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು.
ಒಟ್ಟಾರೆ ಈಗ ನಾಳೆಯಿಂದ ಇವತ್ತು ಶೋಧ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಭಾನುವಾರದ ಹಿನ್ನೆಲೆಯಲ್ಲಿ ನಾಳೆಯಿಂದ ಶೋಧ ಕಾರ್ಯಾಚರಣೆ ಆರಂಭವಾಗುತ್ತೆ. ಆದರೆ 2 ಪಾಯಿಂಟ್ ಹೊರತುಪಡಿಸಿ ಇನ್ನು ಬಾಕಿ ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹುಗಳು ಇದುವರೆಗೆ ಸಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಜೊತೆ